ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ವೇಣೂರಿಂದ ಬಿಟ್ಟವರು ಈಗ ಗಾಂಧಿನಗರ ಹತ್ರ ಬಂದು ಸೈಡ್ ಹಾಕಿದ್ದೇವೆ. ಗಾಂಧಿನಗರ ಜಂಕ್ಷನ್ ಅಲ್ಲಿ ಇದ್ದೇವೆ. ಅಲ್ಲಿ ಒಂದು ಜೈನ್ ಹೋಟೆಲ್ ಉಂಟು, ಇಲ್ಲಿ ಒಂದು ಅಂಗಡಿ ಉಂಟು. ಸೊ ಇಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಕಳಿಸ್ತಿದ್ದೇನೆ. ಇಲ್ಲಿಂದ ಬಿಲ್ ತಗೊಂಡು ಅಲ್ಲಿ ಜೈನ್ ಹೋಟ್ಲಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ನೋಡಿ ಎಲ್ಲ ಎದುರುಗಡೆ ಕಟ್ಟು, ಚಿಕ್ಕ ಚಿಕ್ಕ ಕಟ್ಟೆಲ್ಲ ಇಲ್ಲೇ ಇಟ್ಟುಬಿಡೋದು. ಯಾಕಂತ ಹೇಳಿದರೆ ಇಲ್ಲದಿದ್ದರೆ ಕಷ್ಟ ಆಗ್ತದೆ. ಅಲ್ಲಿ ಹಿಂದುಗಡೆ ಹೋಗಿ ಹುಡುಕಬೇಕು. ಅದಕ್ಕೋಸ್ಕರ ಹಿಂದೆ ಯಾವುದೆಲ್ಲ ತೊಟ್ಟೆಯಲ್ಲಿ ಕಟ್ಟಿದ ಕಟ್ಟೆಲ್ಲ ಉಂಟು ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದೇವೆ. ಬಿಲ್ ನೋಡೋದು ಇಲ್ಲಿಂದ ಯಾವುದಂತ ತೆಗೆದು ಕೊಡೋದೇ. ದೊಡ್ಡ ದೊಡ್ಡ ಕಟ್ಟು ಮಾತ್ರ ಎದುರುಗಡೆ ಹಿಂದುಗಡೆ ಇರೋದು. ಸೊ ನೋಡಿ ಇನ್ನೂ ಇಷ್ಟುಂಟು. ಇದನ್ನು ಹಿಡ್ಕೊಂಡು ಈಗ ಮೂಡುಬಿದ್ರೆ ತನಕ ಹೋಗಬೇಕು. ಮೂಡುಬಿದ್ರೆಯಲ್ಲಿ ಇರೋದು ಒಂದು 2 ಅಂಗಡಿ ಮಾರೆ. ಬಟ್ ಮಾರೂರಲ್ಲಿ ಒಂದು 2 ಅಂಗಡಿ ಉಂಟು. ಅದಕ್ಕಿಂತ ಮುಂಚೆ ಒಂದು 2 3 ಹೊಸ ಅಂಗಡಿ ಉಂಟು. ಅದು ಎಲ್ಲಿ ಅಂತ ಗೊತ್ತಿಲ್ಲ, ಹುಡುಕ್ಬೇಕಷ್ಟೇ. ನಮ್ಮ ಅವ ರೈಟರ್ ಅಂತ ಹೇಳಿದ್ದಾನೆ ಮಾರೆ, ಒಂದು ಹೋಗಿ ಹೊಸ ಅಂಗಡಿದ್ದು ಆರ್ಡ್ರ್ ತೆಗೆದ್ರೆ ಒಂದು ಲೊಕೇಶನ್ ಆದರೆ ಕಳಿಸಂತ. ಅದು ಸಹ ಕಳಿಸೋದಿಲ್ಲ, ಎಂಥದ್ದು ಸಹ ಇಲ್ಲ. ಹೇಳಿ ಪ್ರಯೋಜನ ಇಲ್ಲ, ಹೇಳಿದರೆ ಮತ್ತೆ ಹೋಗ್ಬಾರ್ದು. 400 ರೂಪಾಯಿ. 100 ರೂಪಾಯಿ ಇದೆ ಈಗ. 6 ರೂಪಾಯಿ उसके ಬಸ್ಲಿಲ್ಲ. ರಿಂಜೆ ಹತ್ರ ರೀಚ್ ಆಗ್ತಾ ಬಂದ್ವಿ. ಬೆಳಿಗ್ಗೆಯಿಂದ ಹವಾಮಾನ ಇದೇ ಥರ ಉಂಟು ನೋಡಿ. ಮಳೆ ಸಹ ಬರೋದಿಲ್ಲ, ಹಾಗಂತ ಬಿಸಿಲು ಕೂಡ ಇಲ್ಲ. ಬೆಳಿಗ್ಗೆ ಅಂದ್ಕೊಂಡೆ ಮಳೆ ಬರ್ತದಂತ, ಆ ಥರ ಇತ್ತು. ಫುಲ್ಲು ಕತ್ತಲಿತ್ತು. ಈಗ ಕೂಡ ಕತ್ತಲು ಕವಿದಿದೆ, ಬಟ್ ಬರ್ತಾ ಇಲ್ಲ ಮಳೆ. ಅದು ನಮ್ಮನ್ನು ಆಸೆ ಭರಿಸೋದು ಮಾತ್ರ. ಮುಂದೆ ಹೋಗಿ ಎಲ್ಲಿಯಾದರೂ ಊಟ ಮಾಡಬೇಕು. ಊಟ ಇನ್ನೂ ಸಹ ಆಗಲಿಲ್ಲ. ಭೂಕ್ ಲಗ್ರೆ ಅವನಿಗೆ ಸಹ ಹೊಟ್ಟೆ ಹಸಿವಾಗ್ತುಂಟು, ನನಗೆ ಸಹ ಹೊಟ್ಟೆ ಹಸಿವಾಗ್ತುಂಟು. ಇಲ್ಲಿ ಹೋಟೆಲ್ ಎಲ್ಲಿ ಉಂಟಂತ ಗೊತ್ತಿಲ್ಲ ಮಾರ. ಗಂಟೆ ಕೂಡ 2:15 ಆಗ್ತಾ ಬಂತು. ಬನ್ನಿ ಇಲ್ಲಿಂದ ಒಂದು ಪೆರಿಂಜೆಗೆ ಹೋಗಿ ಅಲ್ಲಿ ಒಂದು 2, 3, 4 ಅಂಗಡಿ ಉಂಟು. ಮತ್ತು ಎಂತ ಮುಂದೆ ಅಪ್ಡೇಟ್ ಮಾಡ್ತೇನೆ. ನಮ್ಮ ಗಾಡಿಯನ್ನು ಹೊಸಂಗಡಿ ಹತ್ರ ಬಂದು ಸೈಡ್ಗೆ ಹಾಕಿದ್ದೇವೆ. ಇಲ್ಲಿ ಬ್ರಾಹ್ಮರಿಷಿ ಮಾರ್ಟ್ ಅಂತ ಕಾಣ್ತಾ ಉಂಟಲ್ಲ, ಇಲ್ಲಿ ಐಟಮ್ ಹಾಕ್ಲಿಕ್ಕಿತ್ತು. ಸೊ ಇಲ್ಲಿ ಐಟಮ್ ಹಾಕಿ ಆಯಿತು. ಇನ್ನು ಇಲ್ಲಿಂದ ನಮಗೆ ಚಾಲೆಂಜ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಬ್ರಿಡ್ಜ್ ಕಳೆದಾದ್ಮೇಲೆ ನಮಗೆ ಹೊಸ ಅಂಗಡಿಗಳು ಸಿಗ್ತದೆ. ಇಲ್ಲಿ ಕೇಳಿದೆ, ಒಂದು ಅಂಗಡಿ ಇಲ್ಲೇ ಉಂಟಂತೆ, ಬೇರೆ ಅಂಗಡಿ ಎಲ್ಲ ಆ ಕಡೆಯಲ್ಲಿ ಅಂತ ಹುಡುಕ್ಬೇಕಷ್ಟೇ. ಸೊ ಇಲ್ಲಿಗೆ ಹೊಸಂಗಡಿ ಎಂಡ್ ಆಗ್ತದೆ ಅಂತ ಕಾಣ್ತದೆ ಮೋಸ್ಟ್ಲಿ. ಅಲ್ಲಿಂದ ನಮ್ಮ ಹೊಸಂಗಡಿ ಬೋರ್ಡ್ ಹಾಕಿದೆಲ್ಲ, ಅಲ್ಲಿಂದ ಬ್ರಿಡ್ಜ್ ಸಿಗ್ತದೆ. ಬ್ರಿಡ್ಜ್ ಪಾಸ್ ಆದ ತಕ್ಷಣವೇ ಮೂಡುಬಿದ್ರೆ ಪಟ್ಟಣಕ್ಕೆ ಸ್ವಾಗತ ಅಂತ ಬರೆದಿದೆ. ಸೊ ಮೋಸ್ಟ್ಲಿ ಹೊಸಂಗಡಿ ಇಲ್ಲಿಗೆ ಎಂತ ಗೊತ್ತಿಲ್ಲ. ಇದಾದಮೇಲೆ ಸಿಗೋದು ನಮಗೆ ನೆಕ್ಸ್ಟ್ ಮಾರೂರಲ್ಲಿ 2 ಅಂಗಡಿ ಉಂಟು. ಮತ್ತು ಹೋಗ್ತಾ ಇನ್ನೂ 2 ಹೊಸ ಅಂಗಡಿ ಸಿಗ್ತದೆ. ಮತ್ತು ಇನ್ನೂ 2 ಅಂಗಡಿ ಉಂಟು ಬೆದ್ರದಲ್ಲಿ. ಬೆದ್ರ ಅಂತ ಹೇಳಿದರೆ ಮೂಡುಬಿದ್ರೆ. ಇಲ್ಲಿ ಐಟಮ್ ಹಾಕಿ ಆಯಿತು. ಊಟ ಮಾಡಲಿಲ್ಲ. ಫಸ್ಟ್ ಎಲ್ಲಾದರೂ ಎದುರೋಗಿ ಊಟ ಮಾಡಬೇಕು. ಇಲ್ಲಿ ಒಂದು ಹೋಟೆಲ್ ಉಂಟು ಮಾರೆ, ಹೊಸತು ಓಪನ್ ಆದದ್ದು. ಬಟ್ ಅವರು ಒಂದು ಸ್ವಲ್ಪ ಊಟ, ಒಂದು ಕಬಾಬು, ಒಂದು ಉಪ್ಪಿನಕಾಯಿ 90 ರೂಪಾಯಿ ತೆಗೆದುಕೊಳ್ತಾರೆ. ಸೊ ಮನಸ್ಸು ಬರೋದಿಲ್ಲ ತಿನ್ನಲಿಕ್ಕೆ. ಎದುರಲ್ಲಿ ಅದೊಂದು ಕ್ಯಾಂಟೀನ್ ಇದ್ದರೆ ತಿನ್ನುವ. ಇಲ್ಲಿಂದ ಫಸ್ಟಿಗೆ ಬಿಲ್ ತಗೊಳ್ಳುವ. ಇಲ್ಲಿ ಐಟಮ್ ಚೆಕ್ಕಿಂಗ್ ಆಗ್ತಾ ಉಂಟು. ಸೊ ಹಾಗಾಗಿ ಒಂದು ಹೊಸ ಅಂಗಡಿಗೆ ಐಟಮ್ ಹಾಕ್ಲಿಕ್ಕೆ ಇತ್ತು, ಅದು ಸಿಕ್ಕಿತ್ತು. ಈಗ ಇಲ್ಲಿಂದ ಹೊರಡುವ ಬನ್ನಿ. ಮೂಡುಬಿದ್ರೆಗೆ ಕರೆಕ್ಟಾಗಿ 10 ಕಿಲೋಮೀಟ್ರು, ಕಾರ್ಕಳಕ್ಕೆ 28, ಮುಲ್ಕಿಗೆ 34 ಕಿಲೋಮೀಟ್ರ್ ಇದೆ. ಈಗ ಹೊಸ ಅಂಗಡಿಗೆ ಬಾಯಿ ಹೇಳುವ ಸಮಯ. ಈ ಬ್ರಿಡ್ಜ್ ಪಾಸ್ ಆದಮೇಲೆ ನೋಡಿ, ಸುಸ್ವಾಗತ ಪುರಸಭೆ ಮೂಡುಬಿದ್ರೆ. ಸೊ ಇಲ್ಲಿಂದ ಈಗ ಹೋಗುವ. ಮಾರೂರಲ್ಲಿ ಒಂದು 2-3 ಅಂಗಡಿ ಉಂಟು. ಮಾರೂರಲ್ಲಿ ಖಾಲಿ ಮಾಡಿ ಮತ್ತೆ 2 ಹೊಸ ಅಂಗಡಿ ಉಂಟು. ಒಂದು ಅಂಗಡಿ ಇಲ್ಲೇ ಇರೋದು. ಹೊಸ ಅಂಗಡಿಗಳಿರುವಾಗ ತಲೆ ಬಿಸಿ ಆಗ್ತದೆ. ಇನ್ನೂ ಕೂಡ ಊಟ ಆಗಲಿಲ್ಲ. ಅದಕ್ಕಿಂತ ಮುಂಚೆ ಎಲ್ಲಿಯಾದರೂ ಹೋಟೆಲ್ ಹುಡುಕಬೇಕು. ಹೋಟೆಲ್ ಮೊದಲು ಸಿಕ್ಕಿದರೆ ಊಟ ಮಾಡುವ, ಅಂಗಡಿ ಫಸ್ಟಿಗೆ ಸಿಕ್ಕಿದರೆ ಐಟಮ್ ಹಾಕುವ. ಇಲ್ಲಿ ಹೋಟೆಲ್ ಇರುವಾಗ ಕಾಣಿಸೋದಿಲ್ಲ ಮಾರೆ. ಒಂದು ಹೋಟೆಲ್ ಸಿಕ್ಕಿದರೆ ಒಳ್ಳೆದಿತ್ತು. ಇಲ್ಲೊಂದು ಅಂಗಡಿ ಉಂಟು, ಅವರು ಬಂದ ಅಂತ ಗೊತ್ತಿಲ್ಲ. ಸೊ ಇದ್ದಾರೆ, ಇವರಿಗೊಂದು ಐಟಮ್ ಹಾಕ್ಲಿಕ್ಕೆ ಉಂಟು. ಇಲ್ಲಿ ಸೈಡ್ ಹಾಕುವ. ಮಾರೂರಲ್ಲಿ ಇದು ನಮ್ಮ 2ನೇ ಪಾಯಿಂಟ್. ಸೊ ಈಗ ಇಲ್ಲಿಂದ ಒಂದು 2 ಅಂಗಡಿ ಉಂಟು, ಹೊಸತ್ತೆ ಅಂಗಡಿ. ಇನ್ನು ಸಿಗೋದು 2 ಹೊಸ ಅಂಗಡಿ. ಅದಾದಮೇಲೆ ಮೂಡುಬಿದ್ರೆಯಲ್ಲಿ ಒಂದು ಪಡಿವಾಲ್ಸ್ ಮತ್ತು ಪೈ ಪ್ರೊವಿಷನ್ ಅಂತ ಉಂಟು, ಅಲ್ಲಿಗೆ. ಸೊ ಅದಕ್ಕಿಂತ ಮುಂಚೆ ಎಲ್ಲಿಯಾದರೂ ಊಟ ಮಾಡುವ. ಹಸಿವಾಗ್ತಾ ಉಂಟು ಆಗದಿಂದ. ಹೋಟೆಲ್ ಹುಡುಕ್ತಾ ಬರ್ತಾ ಇದ್ದೇವೆ, ಆದರೆ ಹೋಟೆಲ್ ಸಿಗ್ತಾನೇ ಇಲ್ಲ. ಇಲ್ಲಿ ನೋಡಿದ್ದು ಸಹ ಅದೊಂದು ದೊಡ್ಡ ಉಪದ್ರ ಆಗಿದೆ. ನೋಡುವ, ಇಲ್ಲಿಂದ ಎಲ್ಲಿಯಾದರೂ ಹೋಗುವಾಗ ಹೋಟೆಲ್ ಸಿಕ್ಕಿದರೆ ಸೈಡ್ಗೆ ಹಾಕಿ ನಿಮಗೆ ತಿಳಿಸ್ತೇನೆ.
ಹಾಂ, ಅಲ್ಲಿಂದ ಹುಡುಕಿ 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 ಫೈನಲಿ ಹೋಟೆಲ್ ಸಿಕ್ಕಿತ್ತು. ಅಲ್ಲಿಂದ ಹುಡುಕೊಂಡು ಬಂದದ್ದು, ಬಟ್ ಅಲ್ಲಿ ಎಲ್ಲಿ ಸಹ ಸಿಗಲಿಲ್ಲ. ಸೊ ಒಂದು ಕಡೆ ನಿಲ್ಲಿಸಿದ್ದೇವೆ, ಊಟ ಮಾಡಿ ಹೊರಡುವ. ಫೈನಲಿ ಊಟ ಎಲ್ಲ ಮಾಡಿ ಆಯಿತು. ಊಟ ಅಷ್ಟಂತ ಒಳ್ಳೆದಿರಲಿಲ್ಲ, ಖುಷಿ ಆಗಲಿಲ್ಲ. ಅದಕ್ಕೆ ಊಟ ಸಹ ತೋರಿಸ್ಲಿಕ್ಕೆ ಹೋಗಲಿಲ್ಲ. ತೆಗೆದು 150 ರೂಪಾಯಿ ತಿಂತಿದ್ರು ಊಟಕ್ಕೆ ಇಬ್ಬರಿಗೆ, ಬಟ್ ಐಟಮ್ ಎಂಥದ್ದು ಇರಲಿಲ್ಲ. ಸೊ ಆಮ್ಲೆಟ್ ಇತ್ತು, ಅದನ್ನು ತಿಂದ್ವಿ. ತರಿ ಖಾನ ಚೆನ್ನಾಗಿತ್ತ. ಹಾಂ, ಆ್ಯಕ್ಚುಲಿ ನಾನು ಇಷ್ಟು ಊಟ ಮಾಡಿದ್ದೇನೆ ಅವರ, ಅಷ್ಟು ಹೇಳಲಿಕ್ಕೆ ಬಾರ್ದು. ಬಟ್ ಕೊಟ್ಟ ಹಣಕ್ಕೆ ಇದಿಲ್ಲ, ಎಂತ ಕೊಟ್ಟ ಹಣಕ್ಕೆ ಎಂತ अಷ್ಟು ಸಿಹಿ ಸಿಗಲಿಲ್ಲ. ऑमलेट का आम का दे रहा है 4 यार, एकदम मस्त की जल्दी नहीं. ಒಂದು ಉಪ್ಪಿನಕಾಯಿ ಕೊಟ್ಟಿದ್ರು, ಒಂದು ಮೀನು ಸಾರು ಕೊಟ್ಟಿದ್ರು. ಚಾವಲ್ ಬಿ ಸೈನ್ ಆಯ್ತು. नहीं चावल भी सही नहीं. ಊಟ ಸಹ ಒಂದು ನೀರು ಥರ ಇತ್ತು. ಹೋಗಿದ್ವಿ ಅಲ್ಲ, ಊಟ ಮಾಡಿ ಬಂದ್ವಿ. ಬನ್ನಿ ನಾವು ಇಲ್ಲಿಂದ ಹೊರಡುವ. ಲೆಟ್ಸ್ ಗೋ. ಅಲ್ಲಿ ಒಂದು ಅಂಗಡಿ ಉಂಟು, ಜಾಸ್ತಿ ಹೋಟೆಲ್ ಅವರನ್ನು ಬೈಲಿಕ್ಕೆ ಬಾರ್ದು, ಅವರಿಗೆ ಸಹ ಬಟ್ ಬೇಸರ ಆಗ್ತದೆ ಅಂತ ಅಷ್ಟು ಹಣ ಕೊಟ್ಟು ತಿನ್ನುವಾಗ. ಸೊ ಬನ್ನಿ, ಇಲ್ಲಿಂದ ಮುಂದೆ ಒಂದು ಅಂಗಡಿ ಉಂಟು, ಮತ್ತು ಮೂಡುಬಿದ್ರೆಗೆ ಹೋಗುವ. ಮೂಡುಬಿದ್ರೆ ಇಲ್ಲಿಂದ ಕರೆಕ್ಟಾಗಿ 5 ಕಿಲೋಮೀಟ್ರ್ ಉಂಟು. ಮೂಡುಬಿದ್ರೆ ಸಿಟಿಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅಲ್ಲಿಂದ ಒಂದು 2 ಅಂಗಡಿ ಇತ್ತು, ಹೊಸ ಅಂಗಡಿ. ಅದನ್ನೆಲ್ಲ ಹುಡುಕಿ 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 ಎಲ್ಲ ಹಾಕಿ ಬಂದಾಯಿತು. ವೀಡಿಯೋ ಎಂಥದ್ದು ಮಾಡಲಿಕ್ಕೆ ಹೋಗಲಿಲ್ಲ. ಆ ಗ್ಯಾಪಲ್ಲಿ ಒಂದು ಊಟ ಮಾಡೋದು ಬಿಟ್ಟರೆ ಬೇರೆ ಎಂಥದ್ದು ವೀಡಿಯೋ ಮಾಡಲಿಲ್ಲ. ಊಟ ಮಾಡುವ ಮುಂಚೆವೇ ಒಂದು ಅಂಗಡಿ ಅಲ್ಲ 2 ಅಂಗಡಿ ಕೂಡ ಸಿಕ್ಕಿತ್ತು. ಸೊ ಅಲ್ಲಿ ಊಟ ಇಲ್ಲ ಅಂತೇಳಿ ಊಟ ಮಾಡಿ ಎಲ್ಲ ಗಟ್ಟಿ ಊಟ ಮಾಡಿ ಬಂದು. ಗಟ್ಟಿ ಅಂತ ಹೇಳಿದರೆ ಒಂದೇ ಸತಿ ಇಲ್ಲದೆ 2 ಸತಿ ತಗೊಳ್ತೇವೆ ಊಟ, ಸ್ವಲ್ಪ ಸ್ವಲ್ಪ. ಇವತ್ತು ಒಂದೇ ಸತಿ ಮಾಡಿದ್ದು, ಅಷ್ಟೆಂತ ಒಳ್ಳೇದಿರಲಿಲ್ಲ. ಸೊ ಈಗ ನಾವು ಎಂಟ್ರಿ ಆಗ್ತಿರೋದು ಮೂಡುಬಿದ್ರೆ ಜಂಕ್ಷನಿಗೆ. ಇಲ್ಲಿ ಒಂದು 2 ಅಂಗಡಿ ಉಂಟು, ಮತ್ತು ನಮ್ಮ ಲೈನ್ ಮುಗೀತದೆ. ಒಂದು ಪಡಿವಾಳು, ಇನ್ನೊಂದು ಪೈ ಪ್ರಾವಿಷನ್ ಅಂತ. ಸೊ ಇಲ್ಲಿಗೆ ಒಂದು 2 ಇಳಿಸಿ ನಮ್ಮ ಪಯಣ ಸೀದಾ ಉಜಿರೆ ಕಡೆಗೆ. ಎಲ್ಲಿ ಸಹ ನಿಲ್ಲಿಸಲಿಕ್ಕಿಲ್ಲ, ನಾನ್ ಸ್ಟಾಪ್ ಆಗಿ ಹೋಗುದೆ. ಮೆಲ್ಲ ಆರಾಮ್ಸೆ ಹೋಗಬೇಕು. ಯಾವತ್ತು ಸ್ಪೀಡಾಗಿ ಹೋಗ್ತಿದ್ದೆ, ಇವತ್ತು ಸ್ವಲ್ಪ ಮೆಲ್ಲನೆ ಹೋಗಬೇಕು. ಯಾಕಂತ ಹೇಳಿದರೆ ಗಾಡಿ ಸರಿ ಇಲ್ಲ, ಅದಕ್ಕೋಸ್ಕರನೇ ವ್ಲಾಗ್ ಸರಿಯಾಗಿ ಇವತ್ತು ಮಾಡಲಿಲ್ಲ ಆ್ಯಕ್ಚುಲಿ. ಬನ್ನಿ, ಇಲ್ಲಿಂದ ಪಡಿವಾಳಿಗೆ ಹೋಗಿ ಐಟಮ್ ಹಾಕುವ. ಮುಂದೆ ಅಲ್ಲಿ ಹೋಗಿ ಸಿಗ್ತೇನೆ. ಪಡಿವಾಳ್ ಹೋಟೆಲ್ನ ಹಿಂಬದಿಯಲ್ಲಿ ಗಾಡಿ ಹಾಕಿದ್ದೇನೆ ನೋಡಿ. ಇಲ್ಲಿ ಗ್ಯಾಸ್ ಇಲ್ಲದ ಕಾರಣ ಯಾವ ಥರ ಕಟ್ಟಿಗೆ ರಾಶಿ ಹಾಕಿದ್ದಾರೆ ಅಂತ. ಸೊ ಇಲ್ಲಿಗೊಂದು 4 ಗೋಣಿ ಉಂಟು. ಇಲ್ಲಿ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ ಮಾರೆ, ಅದೇ ಒಂದು ತೊಂದರೆ. ಮೂಡುಬಿದ್ರೆ ಲಾಸ್ಟ್ ಪಾಯಿಂಟ್ ಆದರೂ ಇದ್ದೇವೆ, ನೋಡ್ಬೋದು. ಈ ರೋಡೆಲ್ಲ ಕಾರ್ಕಳಕ್ಕೆಲ್ಲ ಸೇರ್ತದೆ. ಹಿಂದ್ಗಡೆ ಒಂದು ರೋಡ್ ಇತ್ತು, ಮತ್ತು ಪಡಿವಾಲ್ ಹೋಟೆಲಿಗೆ ಸಹ ಹಾಕಿ ಬಂದಾಯಿತು. ಇನ್ನು ಇಲ್ಲಿ ಒಂದು ಐಟಮ್ ಕೊಟ್ಟು ಕಳಿಸಿದ್ದಾನೆ. ಅಲ್ಲಿಂದ ಅಮೌಂಟ್ ತಗೊಂಡು ಇಲ್ಲಿಂದ ಸೀದಾ ಬಂದ ದಾರಿಯಲ್ಲೇ ಹೋಗೋದು. ಬರುವಾಗ ಎಲ್ಲ ತೋರಿಸಿದ್ದೇನೆ. ಎಂತಾದರೂ ಮ್ಯಾಟ್ರ್ ಎಂತಾದರೂ ಅಂತ ಕಂಟೆಂಟ್ ಇದ್ದರೆ, ಎಂಥ ತೋರಿಸುವಂಥದ್ದಿದ್ದರೆ ತೋರಿಸ್ತೇನೆ, ಹೇಳುವಂಥದ್ದಿದ್ದರೆ ಹೇಳ್ತೇನೆ. ಇಲ್ಲದಿದ್ದರೆ ಸೀದಾ ಹೋಗಿ ಎಲ್ಲಿ ವೀಡಿಯೋ ಮಾಡ್ತೇನೆ ಅಂತ ಗೊತ್ತಿಲ್ಲ. ಬಿಕಾಸ್ ಖಾಲಿ ಗಾಡಿ ಸ್ವಲ್ಪ ಜಾಗರೂಕತೆಯಿಂದ ಹೋಗಬೇಕು. ಲೋಡ್ ಗಾಡಿ ಆದರೂ ಸೌಂಡ್ ಬರ್ತದೆ ಬಿಡಿ, ಖಾಲಿ ಗಾಡಿಯಲ್ಲಿ ತುಂಬ ಸೌಂಡ್ ಬರ್ತಾ ಉಂಟು ಖಾಲಿ ಗಾಡಿಯಲ್ಲಿ. ಸೊ ಹಾಗಾಗಿ ಬನ್ನಿ ಇಲ್ಲಿಂದ ಸೀದಾ ಹೊರಡುವ. ಇಲ್ಲಿಂದ ಬಿಟ್ಟರೆ ಸೀದಾ ಗುರುವಾಯನಕೆರೆ ಹತ್ರ ಸಿಗುವ. ಮೂಡುಬಿದ್ರೆಯಿಂದ ಬಿಟ್ಟವರು ಈಗ ಗೋಳಿ ಅಂಗಡಿ ಹತ್ರ ರೀಚ್ ಆಗ್ತಾ ಬಂದ್ವಿ. ವೀಡಿಯೋ ಮಾಡಲಿಕ್ಕೆ ಕಾರಣ ಇಷ್ಟೇ, ಇಲ್ಲಿ ಒಂದು ಸೈಡ್ ಹಾಕುವ ಅಂತ. ಸೈಡ್ ಹಾಕಿ ಸ್ವಲ್ಪ ಬಾಯಾರಿಕೆ ಆಗ್ತಾ ಉಂಟು, ಅದಕ್ಕೋಸ್ಕರ ಇಲ್ಲಿ ಎಲ್ಲಿಯಾದರೂ ನೀರು ಒಂದು ಬಾಟ್ಲು ತಗೊಂಡು ಕುಡಿದು ಹೋಗುವ. ಎಂಥದ್ದು ಈ ಬಿಸಿಲಿಗೆ ಇದರ ಅಲ್ಲಿಂದ ತಗೊಳ್ಳುವ. ಆಗ ಬೆಳಿಗ್ಗೆಯಿಂದ ಸಂಜೆ ತನಕ ಒಳ್ಳೆ ಕತ್ತಲು ಇತ್ತು. ಎಲ್ಲ ಮೋಡ ಕವಿದ ವಾತಾವರಣ ಇತ್ತು. ಈಗ ನೋಡುವಾಗ ಬಿಸಿಲು ಯಾವ ಥರ ಹೊಡಿತಾ ಉಂಟಂತ ಹೇಳಿದರೆ ಕೂತ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಆ ಥರವಾಗಿದೆ. ಹಾಂ ಉದರ್ ಬಾರ್ ಟ್ಯಾಪ್ ಏನ ಉದರ್ ಸೇಕೆ. ಅದೇ ಗ್ಯಾಪಲ್ಲಿ ಓನರ್ ಕೂಡ ಫೋನ್ ಮಾಡಿದರು. ಅಲ್ಲಿಂದ ಲೈನ್ ಮುಗ್ದಿತ್ತು ನಮ್ಮದು ಆಲ್ರೆಡಿ. ಅಲ್ಲಿಂದ ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕಿತ್ತು, ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ಅಲ್ಲಿಗೆ ಸಪ್ರೇಟ್ ಅಂತ 2 ಕಿಲೋಮೀಟ್ರ್ ಹೋಗಬೇಕು. ಅವ್ರು ಹೋದಾದ್ಮೇಲೆ ಫೋನ್ಪೇ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವರ ನಂಬರ್ ತಗೊಂಡು ಈಗ ಫೋನ್ ಮಾಡಬೇಕು. ಅವ್ರು ಹಣ ಕೊಡೋದಾದರೆ ಮಾತ್ರ ಹೋಗುದು, ಇಲ್ಲಾಂದರೆ ಹೋಗೋದಿಲ್ಲ. ಈ ಬಿಸಿಲಿಗೆ ಬೆಳಿಗ್ಗೆಯಿಂದ ತಂಪಿತ್ತು, ಮೋಡ ಕವಿದ ವಾತಾವರಣ. ಈಗ ನೋಡಿದರೆ ನೋಡಿ ಅಂತ ಯಾವ ಥರ ಬಿಸಿಲು ಹೊಡಿತಾ ಉಂಟಂತ. ಒಳ್ಳೆ ಬಿಸಿಲು ಹೊಡಿತಾ ಉಂಟು. ಈ ಡ್ರೈವಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ನಿದ್ರೆ ಬರ್ತಾ ಉಂಟು ಈ ಬಿಸಿಲಿಗೆಲ್ಲ. ಯಾವ ಡ್ರೈವರ್ ಹೇಳು ತಿರುಗಿಸೋದು ಅಂತ. ಎಂತ ತಿರುಗಿಸೋದು, ಅದೇ ನಮ್ಮನ್ನು ತಿರುಗಿಸ್ತದೆ, ಕುತಮಂಡೆ ಮಾಡಿ ತಿರುಗಿಸ್ತದೆ ಅದು.
ಸೊ ಒಳ್ಳೆ ನಿದ್ರೆ ಬರ್ತಾ ಉಂಟು. ಆದಷ್ಟು ಬೇಗ ಬೇಗ ಹೋಗುವ. ಇಲ್ಲಿಂದ ಒಂದು ಕರೆಕ್ಟಾಗಿ ಒಂದು 18-19 ಕಿಲೋಮೀಟ್ರ್ ಉಂಟು. ನೀರು ಸಹ ಬಂತು, ನೀರು ಕುಡಿದು ಇಲ್ಲಿಂದ ಸೀದಾ ಹೊರಡುವ. ನಂದಿ ಬೆಟ್ಟ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ಅಲ್ಲಿ ಹಿಂದ್ಗಡೆ ನೀರು ತಗೊಂಡಿದ್ವಲ್ಲ, ಸೊ ಆ ನೀರು ಒಳ್ಳೆದಿರಲಿಲ್ಲ ಅಂತ ಹೇಳಿದರೆ ಅದರಲ್ಲಿ ಫುಲ್ ಒಂಥರ ಮಟ್ಟಿಡ್ದಾಗಿತ್ತು. ಸೊ ಅದನ್ನು ಕುಡಿದು ರೋಗ ಭರಿಸೋದು ಯಾಕೆ ಅಂತೇಳಿ ಮುಂದೆ ಒಂದು ಅಂಗಡಿಯಲ್ಲಿ ಅದು ಇದ್ದರೆ ಸೈಡಿಗೆ ಹಾಕಿ ಒಂದು ನೀರು ತಗೊಳ್ಳುವ, ಇಲ್ಲದಂತಾದರೂ ಕೋಲ್ಡ್ ಕುಡಿದು ಹೋಗುವ ಅಂತ. ನಾನು ಕೋಲ್ಡ್ ಕುಡಿಯೋದಿಲ್ಲ, ಆದರೆ ಈ ಬಿಸಿಲಿಗೆ ಈ ಥರ ಆಗುವಾಗ ಎಲ್ಲ ನಮ್ಮ ಗಂಟಲೆಲ್ಲ ಒಣಗಿ ಹೋಗಿದೆ. ಇಲ್ಲಿ ಬನ್ನಿ, ಇಲ್ಲಿ ಎದುರುಗಡೆ ಎಲ್ಲಿಯಾದರೂ ಒಂದು ಹೋಟೆಲ್ ಇದ್ದರೆ ನೀರು ತಗೊಳ್ಳುವ, ಇಲ್ಲದೆ ಅಂಗಡಿ ಸಿಕ್ಕಿದರೆ ಹಣ ಕೊಟ್ಟು ನೀರು ತಗೊಳ್ಳುವ, ಇಲ್ಲದಿದ್ದರೆ ಒಂದು ಜ್ಯೂಸ್ ಕುಡ್ಕೊಂಡು ಹೋಗುವ ಅಂತ. ಸೊ ಬನ್ನಿ, ಇಲ್ಲಿಂದ ಸೀದಾ ಫಸ್ಟಿಗೆ ಎಲ್ಲಿಯಾದರೂ ಒಳ್ಳೆ ಅಂಗಡಿ ಇದ್ದರೆ ಸೈಡಿಗೆ ಹಾಕ್ತಾನೆ, ನೀರು ಕುಡಿಯುವ. ಗೋಲ್ಡ್ ಬ್ಯಾಲೆನ್ಸ್ ತಗೊಳ್ಳುವಂಥ ಸುನ್ನತ್ ಕೆರೆಗೆ ಬಂದ್ವಿ. ರಿಟರ್ನ್ ಹೋಗುವಾಗ ಬ್ಲಾಕ್ ಮಾಡಿ ಹಾಕಿದ್ದಾರೆ. ಇವರದೊಂದು ಕರ್ಮದ ರೋಡು. ಈ ರೋಡಿನ ಸಲುವಾಗಿ ಈ ಬೆಳಿಗ್ಗೆ ನಿಜವಾಗಿ ರೂಲ್ಸ್ ಪ್ರಕಾರ ರಾತ್ರಿ ಮಾಡಬೇಕು ಇದನ್ನೆಲ್ಲ ಕೆಲಸ. ಯಾರಿಗೂ ಈ ಕಡೆ ಹೋಗುವವರಿಗೆ ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದಂತಲೇ ಇದೆ ಕಾನೂನು ಪ್ರಕಾರ. ಇವರು ಮಾಡುವ ಒಂದೊಂದು ಹಲ್ಕ ಕೆಲಸಗಳಿಗೆ ರೋಡ್ ಮಾಡ್ತಾರೆ ಸರಿ, ಇಡೀ ಬ್ಲಾಕ್ ಮಾಡಿ ಹಾಕ್ತಾರೆ. ಇದು ಒಂದು ದಿವಸ 2 ದಿವಸ ತೊಂದರೆ ಇಲ್ಲ ಸ್ವಾಮಿ, ಯಾವಾಗ ನೋಡಿದ್ರಿ ಎಂಥದ್ದು ಮನುಷ್ಯನಿಗೆ ಎಂತಾಗ್ತದೆ ಅಂತ ಹೇಳಿದರೆ ಈ ರೋಡಿದು ವಹಿವಾಟು ಆಗೋದಿಲ್ಲ ಅಂತ, ಬೇಡ ಅಂತ ಆಗ್ತದೆ. ನೋಡಿ, ಆ ಕಡೆಯಿಂದ ಬಿಡೋದು ಈ ಕಡೆಯಿಂದ ಬಿಡೋದು, ಯಾವತ್ತು ನೋಡಿದ್ರು ಬ್ಲಾಕ್. ಸೋಮವಾರ ಹೋದ ವಾರ ಅಲ್ಲಿ ಹಿಂದುಗಡೆ ಇದೇ ಥರ ಮಾಡಿದ್ದು, ಇವತ್ತು ಇಲ್ಲಿ ಸಹ ಇದೇ ಥರ ಮಾಡಿದ್ದಾರೆ. ಉಜಿರೆಗೆ ಹೋದರೆ ಅಲ್ಲಿ ಒಂದು ಉಪದ್ರ, ಸಂತೆಗಟ್ಟೆಗೆ ಹೋದರೆ ಅದೊಂದು ಉಪದ್ರ. ಪ್ಯಾಸೆಂಜರ್ಗಳಿಗೆ ಯಾವತ್ತೂ ಕೂಡ ಈ ಥರ ಡಿಸ್ಟರ್ಬ್ ಮಾಡಬಾರ್ದಂತಲೇ ಕಾನೂನು ಉಂಟು. ಮಾತಾಡಿದ್ರೆ ದೊಡ್ಡ ಮಾತಾಡ್ತಾರೆ. ಮತ್ತು ಡ್ರೈವರ್ ಇದ್ದ ಹಣೆ ಬರ ಇದು, ಎಲ್ಲೆಲ್ಲಿ ಸಿಲುಕಿಕೊಂಡು ಟೈಮ್ ಪಿಕಪ್ ಮಾಡೋಕ್ಕೆ ಆಗುತ್ತೆ, ಎಂತೆಲ್ಲ ಆಗ್ತದೆ. ಇದನ್ನೆಲ್ಲ ರಾತ್ರಿ ಮಾಡಿದರೆ ಎಂತ ಆಗ್ತದೆ ಮಾರ. ಇಲ್ಲಿ ಈಗ ಕೆಲಸ ಬಿಟ್ಟು ಹೋಗುವವರು, ಮತ್ತು ಈ ರಾತ್ರಿ ಆದರೆ ಅರ್ಜೆಂಟ್ ಇರೋದಿಲ್ಲ ಅಂತ ಅಂದ್ಕೊಳ್ಳುವ. ಈಗ ಹೋಗುವವರಿಗೆ ಬರುವವರಿಗೆಲ್ಲ ಅರ್ಜೆಂಟ್ ಇರ್ತದೆ. ಈಗ ನೋಡಿದರೆ ಈ ಥರ ಬ್ಲಾಕ್ ಮಾಡಿ ಹಾಕ್ತಾರೆ.